ಹೈಯರ್ ಎಜುಕೇಷನ್ ಫ್ರೀ ಸಿಗ್ತಪ್ಪ ಮತ್ತೆ ಸಿಗ್ತಂದ್ರೆ ಅವ್ರು ಕಲಿಯೋದ್ರಲ್ಲಿ ಮಗ್ನ ಆದ್ರೆ ಪ್ರೀತಿ ಪ್ರೇಮ ಅದು ಇದು ಹೋಗುವುದಿಲ್ಲ. ಈ ರೀತಿ ಚಿಂತನೆ ಮಾಡೋದನ್ನು ಬಿಟ್ಟ ನಾವು ಲವ್ ಜಾದ್ ಮಾಡ್ತಾರಂತೆ ಜಾಡ್ತಾ ಕೂತ್ರೆ 4 ಮಂದಿ ಹೋಗೋದು ಆಕೆ ನೋಡ್ರಿ 4 ಮಂದಿ ಕುಡಿದಾಗ ಹುಡುಗಿ ಹೇಳ್ತಾಳೆ ಏನನ್ನು ಹೊತ್ಕೊಂಡು ಹೋದ್ರಿ ಹಂಗ್ರಿ ಹಿಂಗ್ರಿ ಯಾಕೆ ತನಕ ಒಂದು ಭಯ ಶುರು ಆಗ್ತದೆ ಅಂತೇಳಿ. ಅಷ್ಟಿದ್ದವರು ಆ ಹೆಣ್ಮಗಳು ಅವ್ರ ಬೆನ್ನ ಜಾಗ ಹೋಗ್ತಾಳೆ, ಮದುವೆ ಯಾಕೆ ಆಗ್ತಾಳೆ ಅಂದ್ರೆ ಮನಸ್ಸು ಆಯ್ತು ಅಂದಂಗೆ. ಲವ್ ಜಿಹಾದ್ ಇದು ಧರ್ಮದ ಸಲುವಾಗಿ ಅವ್ರು ಮಾಡಿರಿ ಅವರು. ನೋಡ್ರಿ ಸಾರಾಯಿ ಇಟ್ಕೊಂಡ್ರು ಅದಾರ ರೀ ನಮ್ಮ ದೇಶ ಪರ್ಮಿಷನ್ ಐತೆ ಅವ್ರಿಗೆ. ನಾವು ಸಾರಾಯಿ ಕುಡಿದು ಬಿಟ್ರೆ ತಾನೇ ಸಾರಾಯಿ ಗಂಟು ಹೋಗ್ತಾನವ. ಸರಿ ನಾವು ಕುಡಿದು ಬಿಟ್ಟು ಅವ್ರು ಯಾಕ್ರಿ ಮಾರ್ತಾರೆ ಸಿಗರೇಟ, ನಾವು ಸೇದೋದು ಬಿಟ್ರೆ ಅವ್ರ್ಯಾಕೆ ಮಾರ್ತಾನೆ. ನಾವು ಹೇಳೋ ಉದ್ದೇಶ ಇಲ್ಲ ಏನಪ್ಪ ಅಂದ್ರೆ ನಮ್ಮ ಮಕ್ಕಳಿಗೆ ನಾವು ಬುದ್ಧಿವಂತನ ಮಾಡುವಂಥದ್ದು, ಅವ್ರಿಗೆ ತಿಳುವಳಿಕೆ ಕೊಡುವಂಥದ್ದು, ಒಳ್ಳೆ ಎಜುಕೇಷನ್ ಕೊಟ್ಟರೆ ಬಿಡುವುದೇ ಇಲ್ಲ. ಭಾಳ ದೊಡ್ಡ ಕಲ್ತವ್ರು ಆಗಿರ್ತಾವಿಲ್ಲ ಅಂತಲ್ಲ, ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ, ಇಬ್ಬರೂ ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ. ಈ 17-18 ವರ್ಷದೊಳಗೆ ಅಂಡರ್ಸ್ಟ್ಯಾಂಡಿಂಗ್ ಇರುವುದಿಲ್ಲ ಪಾಪ. ಹೆಣ್ಮಕ್ಳು ಇರಲಿ ಗಂಡು ಮಕ್ಳು ಇರಲಿ ಅಂತ ಆವೇಶ ವಯಸ್ಸಿನ ಆವೇಶದಿಂದ ಆಗ್ತಿರ್ತದೆ. ಅದನ್ನು ತಪ್ಪಿಸೋ ಸಲುವಾಗಿ ಫ್ರೀ ಎಜುಕೇಷನ್ ಹೈಯರ್ತೆಲ್ಲ ಕೊಟ್ಕೊತ ಹೋಗ್ಬಿಟ್ರಪ್ಪ ಅಂದ್ರೆ 10+2 ಆಯಿತು, ಪ್ಲಸ್ ಅದ್ರ ಮುಂದಿನ ಎಜುಕೇಷನ್ ನೀವು ಕೊಟ್ಟರೆ ಹೆಣ್ಮಕ್ಳಿಗೆ ಅಂದ್ರೆ ಜಾಣರಾಗ್ತಾರೆ, ಓದ್ತಾರೆ, ಮುಂದೆ ಹೋಗ್ತಾರೆ. ಈ ಲವ್ ಜಾತ್ ತಾನು ತಪ್ಪು ಹೋಗ್ಬಿಡ್ತದೆ ರೀ. ನೀವು ತಪ್ಪಿಸೋ ಅವಶ್ಯಕತೆ ಇಲ್ಲ. ಹೆಚ್ಚೆಚ್ಚು ಎಜುಕೇಷನ್ ಆದಷ್ಟ, ಹೆಚ್ಚೆಚ್ಚು ಬ್ರೈನ್ ಬ್ರಾಡ್ ಆದಷ್ಟ ದೊಡ್ಡತನ ಬರ್ತದೆ. ಇದನ್ನೇ ಚಿಂತನೆ ಮಾಡೋದು ನಮ್ಮ ರವಿ CT ರವಿ ಅವರು. ಯಾಕಂದರೆ ಹಿಂದೂ ಯುವತಿಯರನ್ನು ಬ್ಲ್ಯಾಕ್ ಮೇಲ್ ಮಾಡುವುದು ಇನ್ನೊಂದು ಮತ್ತೆ ಮುಂದುವರೆದು ಹೇಳ್ತಾರೆ. ಹಿಂದೂ ಯುವತಿಯನ್ನು ಬ್ಲ್ಯಾಕ್ ಮೇಲ್ ಮಾಡೋದು ಹೆಂಗೆ?